ಶುಭೋದಯ. ನನ್ನ ಹೆಸರು ಸಾತ್ವಿಕ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಿಲ್ಸೆಟ್ ಪಬ್ಲಿಕ್ ಶಾಲೆಯಿಂದ ಬಂದಿದ್ದೇನೆ. ಇಂದು ನಾನು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 10 ಶ್ಲೋಕಗಳನ್ನು ಹೇಳುತ್ತಿದ್ದೇನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಾದಶೋಧ್ಯಾಯಃ ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾತ್ ಸ್ವಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಃ. ಶ್ರೀ ಭಗವಾನ್ ಉವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಾಯಾ ಪರಯೋಪೇತಃ ತೇ ಮೇ ಯುಕ್ತತಮಾ ಮತಃ. ಏತಾಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸಂನಿಯಮೇಂದ್ರಿಯಗ್ರಾಮಂ ಸರ್ವತ್ರ ಸಂಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಃ. ಕ್ಲೇಶೋದೀಕತರಸ್ತೇಷಾಂ ಅವ್ಯಕ್ತಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿದುರ್ಹಕಂ ದೇಹಾವಾಪ್ತಿರವಾಪ್ಯತೆ. ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ. ಮಯ್ಯವೇಶಿತಚೇತಸಾಂ ಮಯ್ಯೇವ ಮನ ಆದತ್ಸವ್ಯ ಮಯಿ ಬುದ್ಧಿಂ ನಿವೇಶಯ ನಿವೇಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ. ಅಭ್ಯಾಸಯೋಗೇನ ತತೋ ಮಾಮಿ ಚಾಪ್ತುಂ ಧನಂಜಯ ಅಭ್ಯಾಸೇಪಿ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 ಸಾರಾಂಶವೇನೆಂದರೆ, ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳುತ್ತಾನೆ, ಭಗವಂತ, ನಿನ್ನನ್ನು 2 ರೀತಿಯಲ್ಲಿ ಜನರು ಉಪಾಸಿಸುತ್ತಾರೆ. ಒಂದನೆಯದು ಸುಗುಣರೂಪಿ ಪರಮೇಶ್ವರ, ಎರಡನೆಯದು ಸಚಿದಾನಂದ ಗಣ ನಿರಾಕಾರ ಬ್ರಹ್ಮನೆಂದು. ಅದರಲ್ಲಿ ಶ್ರೇಷ್ಠ ಯೋಗವೆತ್ತ ಯಾರೆಂದು. ಮನುಷ್ಯನಿಗೆ ಮನಸ್ಸನ್ನು ಏಕಾಗ್ರಗೊಳಿಸಿ ಭಜನೆ ಧ್ಯಾನ ಮಾಡಿದವರು, ಹಾಗೆ ಇಂದ್ರಿಯಗಳನ್ನು ವಶಪಡಿಸಿಕೊಂಡ ಸಕಲರನ್ನು ಸಮನಾರಾಗಿ ನೋಡುವವರು, ಬ್ರಹ್ಮನ ಪ್ರಾಪ್ತಿ ಕಷ್ಟದಿಂದಲೇ ಮಾಡುವವರು ಹಾಗೂ ನಿರಂತರ ಜ್ಞಾನ ಭಜಿಸುವವರು. ಅರ್ಜುನನ ಸಂಸಾರ ಸಾಗರದಿಂದ ಉದ್ಧರಿಸಿ ಮನಬುದ್ಧಿಗಳನ್ನು ನನ್ನಲ್ಲಿ ತೊಡಗಿಸಿ ಅಭ್ಯಾಸ ಯೋಗದಿಂದ ಪಡೆಯುವೆ. ಭಗವಂತನಲ್ಲಿ ಐಕ್ಯನಾಗುವುದಕ್ಕೆ ಯಾವ ಕರ್ಮ ಮಾಡಲಿ, ಪರಾಯಣಕ್ಕೂ ಇಲ್ಲದಿದ್ದಲ್ಲಿ ಯೋಗವನ್ನು ಆಶ್ರಯಿಸಿ ಮನಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡು ಸ್ವಾರ್ಥವನ್ನು ತ್ಯಜಿಸಿ ದಾನ ಯಜ್ಞ ಹಾಗೂ ತಪಸ್ಸಿನಲ್ಲಿ ನಿಮಿತ್ತನಾಗು ಎಂದಾಗ ಮರ್ಮವನ್ನರಿಯದೆ ಮಾಡಿದ ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಷ್ಠ, ಜ್ಞಾನಕ್ಕಿಂತ ತ್ಯಾಗ ಶ್ರೇಷ್ಠ. ಯಾವುದೇ ಜಾತಿ ಧರ್ಮ ಮತ ಬಣ್ಣವನ್ನು ನೋಡದೆ ಮನುಷ್ಯನನ್ನು ನೋಡಬೇಕು. ಇದರಿಂದ ಯಾವುದೇ ಮನುಷ್ಯನನ್ನು ನೋಡಬೇಕು. ಅಷ್ಟೇ. ಥ್ಯಾಂಕ್ಸ್. ಧನ್ಯವಾದಗಳು. ಸರಿಯಾಗಿ ನಿಂತು ಹೇಳು. ಎಲ್ಲರಿಗೂ ಧನ್ಯವಾದಗಳು.